ನೀವು ನೋಡ್ತಾ ಇದ್ದೀರಾ ಸುವರ್ಣ. ರುಕ್ಕು, ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿದೆಯಮ್ಮ. ನಾನೇನು ಮಾಡಲಿಲ್ಲ, ಮಾಡಿದ್ದೆಲ್ಲ ನಮ್ಮ ಪ್ರೀತಿನೇ. ನಮ್ಮ ಪ್ರೀತಿ ಬಿಡಿ, ಅವಳು ಅನ್ನಪೂರ್ಣೇಶ್ವರಿ. ಅವಳು ಏನು ಅಡುಗೆ ಮಾಡಿದ್ರು ರುಚಿಯಾಗೇ ಇರುತ್ತೆ. ಇಷ್ಟೆಲ್ಲ ಆದರೂ ನಮ್ಮ ಅಭಿ ಇಲ್ಲಿಲ್ಲದೆ ಇರೋದು ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ. ಎಲ್ಲ ಮಜವಾಗಿ ತಿಂತಾ ಇದ್ದಾರೆ. ಅವ್ರಿಗೆಲ್ಲ ನಾ ಇಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಈ ಪ್ರೀತಿಗೆ ಏನ್ ದಾಡಿ? ಅಭಿಗೆ ಸಹಾಯ ಮಾಡಕ್ಕೆ ಹೋಗಿ ಇಲ್ಲಿ ಎಲ್ಲರಿಂದ ವಿಷಯ ಮುಚ್ಚಿಟ್ಟು ತಪ್ಪು ಮಾಡ್ತಿದ್ದೀನಿ ಅನಿಸುತ್ತೆ. ಆಣೆ ಮಾಡಿದ್ದೀನಿ ಬೇರೆ, ಏನು ಮಾಡಲಿ? ಇಲ್ಲ, ಅಮ್ಮನ ಮೇಲೆ ಆಣೆ ಹಾಕಿರೋದು. ಅವಳಿಗೆ ಈ ಥರ ಸುಳ್ಳು ಆಗಲ್ಲ. ನಾನು ಆಣೆ ಮುರಿದ್ರೂ ಅವಳಿಗೆ ಬೇಜಾರಾಗಲ್ಲ. ಅಂಕಲ್ಗೆ ಸತ್ಯ ಹೇಳ್ಬಿಡ್ತೀನಿ. ತಗೋ ಪ್ರೀತಿ, ನೀರು ಕುಡಿ. ಥ್ಯಾಂಕ್ಸ್ ಆಂಟಿ. ನಿಧಾನ. ಏನೋ ನಿಂದು? ನಿಂದೇನೆ ಅದು BGM. ಹೋಗಿ ನೀರು ಕುಡಿ. ಊಟ ಮಾಡೋಕ್ಕೂ ಬಿಡದೆ ಪ್ರಾಣ ಹೇಳ್ತಿದ್ಯಾ? ನನಗೂ ಹೊಟ್ಟೆ ಇದೆ, ಅದಕ್ಕೂ ಹಸಿವೆ ಆಗೈತೆ ಅಂತ ಜ್ಞಾಪಿಸ್ತಾ ಇದ್ದೀನಿ. ತಿಕ್ಕಳಿಕೆ ಬಂತು, ಇಲ್ಲಾಂದ್ರೆ ನಿನ್ ಲೈಫ್ ಲಾಂಗ್ ಉಪವಾಸನೇ ಆಗಿರ್ತಿತ್ತು. ನಾ ಬಂದಿರೋದನ್ನ ನಮ್ಮ ಅಪ್ಪನ ಕಿವಿಲಿ ಊದಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಅಷ್ಟರಲ್ಲಿ ನೀನೇ ನೆನ್ಪು ಮಾಡ್ಕೊಂಡು ಬಿಕ್ಕಳಿಕೆ ಬಂತು. ಸರಿ ಬಿಟ್ಟಾಕು, ನನಗಿವಾಗ ಊಟ ಬೇಕು. ಅಲ್ಲೇ ಅಡುಗೆ ಮನೆಯಲ್ಲಿ ನೂಡಲ್ಸ್ ಮಾಡ್ಕೊಂಡು ತಿನ್ನು. ಆಮೇಲೆ ಟೆರೆಸಿಗೆ ಹೋಗ್ಬಿಡು. ಅಪ್ಪ ಊಟ ಮುಗಿಸಿ ಬಂದು ಮಲಗಿದ ಮೇಲೆ ನೀನು ಎಲ್ಲಿ ಮಲಗಬೇಕಂತ ನಾನು ಹೇಳ್ತೀನಿ. ಪ್ರೀತಿ, ಏನು? ನಮ್ಮ ಊರಿನ ಊಟ ಮಾಡಿ ವರ್ಷಗಳೇ ಆಗೋಯ್ತು ಕಣೆ. ಪಿಜ್ಜಾ ಬರ್ಗರ್ ಸಾಕಾಗಿದೆ. ನೀನು, ಅಮ್ಮ, ಗಣೇಶ ಎಲ್ಲ ಸೇರಿ ಮಾಡಿರೋ ರಸಗವಳ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಕಣೆ. ಏನ್ ಮಾಡೋದು, ಅಲ್ಲಿಗೆ ಬರಂಗಿಲ್ವಲ್ಲ. ಸರಿಯಾಗಿ ತಿಂದು ವರ್ಷನೇ ಆಗೋಯ್ತು ಕಣೆ. ಆಗ್ಲೇ ನಾನು ಬಿಟ್ಟು ತಿಂತಿದ್ದೀರಾ ಅಂದಿದ್ದಕ್ಕೆ ಪಾಪ ಅಮ್ಮನೂ ಬೇಜಾರು ಮಾಡ್ಕೊಂಡ್ರು. ಪ್ರೀತಿ, ಒಂದು ಹೆಲ್ಪ್ ಮಾಡ್ತೀಯಾ? ನೀವು ಮಾಡಿರೋ ಅಡುಗೆಲಿ ಒಂಚೂರೇ ಚೂರು ಡಬ್ಬಿಲ್ ಹಾಕೊಂಡು ತಂದ್ಕೊಡ್ತೇನೆ. ಆಯ್ತು ಕಣೋ, ಅಷ್ಟೊಂದು ಕೇಳ್ಕೊಬೇಡ. ನಾನು ತರ್ತೀನಿ. ಅಪ್ಪಂದು ಇನ್ನೇನು ಊಟ ಮುಗಿಯುತ್ತೆ. ನೀನು ಟೆರೆಸಿಗೆ ಹೋಗ್ಬಿಡು, ನಾನು ಅಲ್ಲಿಗೆ ಬರ್ತೀನಿ. ಓಕೆ? ಥ್ಯಾಂಕ್ಸ್ ಪ್ರೀತಿ. ಪ್ರೀತಿ, ಏನಮ್ಮ ಮಾಡ್ತಿದ್ಯಾ? ಅದು ಏನಿಲ್ಲ ಅಜ್ಜಮ್ಮ, ಹಸಿವಿಲ್ಲ. ಆಮೇಲೆ ಮನೆಗೆ ಹೋಗ್ಬಿಟ್ಟು ತಿಂತೀನಿ. ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಡಬ್ಬಿ ಬೇರೆನಾ? ರಜನಿ, ಏನಿದು ಈಗೆಲ್ಲ ತಮಾಷೆ ಮಾಡ್ತಿದ್ಯಾ? ರಜನಿ, ತಿನ್ನೋ ವಿಷಯದಲ್ಲೆಲ್ಲ ಏನಿದು? ಸುಮ್ನಿರು, ಇದು ತಮಾಷೆ ಅನ್ಸಲ್ಲ. ಅಲ್ವೇ, ತಿನ್ನೋದಾದ್ರೆ ಇಲ್ಲೇ ತಿನ್ಬೋದಲ್ಲ, ಮನೆಗೇನು ಪಾರ್ಸಲ್ ನಿಂದು? ಅಯ್ಯಯ್ಯೋ, ನಾನು ಸುಮ್ಮನೆ ಅವಳು ಕಾಲು ಎಳಿತಾ ಇದ್ದೆ ಅಷ್ಟೇ. ಅದನ್ನ ಯಾಕೆ ನೀವು ಇಷ್ಟೆಲ್ಲ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀರಾ? ಐ ವಾಸ್ ಜಸ್ಟ್ ಜೋಕಿಂಗ್. ಇದು ಅವಳ ಮನೆ. ಅವಳು
ಪಾರ್ಸಲ್ ಆದರೂ ಮಾಡ್ಕೊಂಡು ಹೋಗ್ತಾಳೆ ಅಥವಾ ಇಲ್ಲೇ ಬೇಕಾದರೂ ತಿಂತಾಳೆ ಅಲ್ವೇ ನಮ್ಮ ಪ್ರೀತಿ? ಹ್ಞೂ, ಅದು ಮಧ್ಯರಾತ್ರಿ ಹಸಿವಾದ್ರೆ ಅಂತ ಅಷ್ಟೇ. ಇಲ್ಲೇ ಊಟ ಮಾಡುವಾಗ ನಾನು ಯಾಕೆ ತಗೊಂಡು ಹೋಗ್ಬೇಕು? ಇವತ್ತಷ್ಟೇ. ರಜನಿ, ಈ ಥರ ತಮಾಷೆ ಮಾಡೋದು ಸರಿಯಲ್ಲ. ಸಾರಿ. ಅಂಕಲ್, ಅದು ಹೇಗೆ ಫಾರಿನ್ ಡೆಲಿಗೇಟ್ಸ್ಗೆ ಇಷ್ಟು ಪಾಯಿಂಟ್ಸ್ ಹೇಳಿದ್ರೆ ಸಾಕು ಡೀಲ್ ಓಕೆ ಆಗತ್ತೆ ಅಂತ ಗೊತ್ತಾಯ್ತು? ಅದೇನಿಲ್ಲ ಬಿಡು, ಸಿಂಪಲ್ ಕಣ ಶಶಾಂಕ್. ಸೂಪರ್. ನಿಂದೂಟ ಆಯ್ತಾನೆ? ಆಯಿತು. ತಗೋ. ಥ್ಯಾಂಕ್ ಯು. ಎಲ್ಲ ರೆಡಿ ಮಾಡಿಟ್ಕೊಂಡೆ ಬಂದಿದ್ಯಾ? ಒಳ್ಳೆ ಗಂಡನೇ ಸಿಗ್ತಾನೆ ಬಿಡು ನಿಂಗೆ. ಸುಮ್ಮನಿರಪ್ಪ. ನಾನಿನ್ನ ಏನೇನೋ ಸಾಧಿಸ್ಬೇಕಂತ ಇದ್ದೀನಿ. ಮದುವೆ ಈಗಲೇ ಬೇಕಾಗಿಲ್ಲ. ಹೊಟ್ಟೆ ತುಂಬ್ತೇನೋ ನಿಂಗೆ? ಓ, ಹೊಟ್ಟೆನೋ ತುಂಬಿತು, ಖುಷಿನೂ ಆಯ್ತು. ಏನೇ ಹೇಳಿ ಪ್ರೀತಿ, ನಮ್ಮೂರೇ ಕಡೆ. ನಾನು ಅಮೆರಿಕಾದಲ್ಲಿದ್ರು ನಿಂಗೆ ನಮ್ಮೂರ್ದೇ ನೆನಪು. ನಿಂಗೆ ಸ್ವಲ್ಪನೂ ಬೇಜಾರಾಗ್ತಿಲ್ವಲ್ಲ ಈ ಥರ ನಡ್ಕೋತಿರೋದಕ್ಕೆ? ಎಲ್ಲದಕ್ಕೂ ಕಾರಣ ಇದೆ ಅಂತ ಹೇಳಿದ. ಏನಾದರೂ ಇರಲಿ, ನಿನ್ನ ಮನೆಗೆ ನೀನೇ ಕಳ್ಳಂತರ ಬಂದಿದ್ಯಾ? ಇದಕ್ಕಿಂತ ಮೇಲೆ ಅವಮಾನ ಬೇಕಾ? ನಾಚಿಕೆನೇ ಇಲ್ವಲ್ಲೋ ನಿಮಗೆ? ನಿನ್ನಿಂದ ನಾನು ಅನ್ಸ್ಕೊಳ್ಳೋ ಹಾಗೆ ಮಾಡ್ತಿದ್ಯಾ? ಅಂಕಲ್ಗೆ ಮೊದಲೇ ನಿನ್ನ ಮೇಲೆ ನಂಬಿಕೆ ಇಲ್ಲ. ಈ ಥರ ಮಾಡಿದ್ರೆ ಇನ್ಯಾವತ್ತೂ ನಿನ್ನ ನಂಬಲ್ಲ. ನನಗೇನು ಈ ಥರ ಆಟ ಆಡೋದಕ್ಕೆ ಇಷ್ಟ ಅನ್ಕೊಂಡಿದ್ಯಾ? ಹೇಳಿದ್ರೆ ಮನೇಲಿ ಎಲ್ಲ ಗಾಬರಿ ಮಾಡ್ಕೋತಾರೆ ಅಂತ ಯಾರಿಗೂ ಹೇಳಿಲ್ಲ. ಅಲ್ಲಿ ರ್ಯಾಗಿಂಗ್ ಹೆಸರಲ್ಲಿ ಎಷ್ಟು ಹಿಂಸೆ ಕೊಟ್ಟರು ಗೊತ್ತಾ? ಊಟ ಸೇರ್ತಿರ್ಲಿಲ್ಲ. ದಿನ ಹೊರಗೆ ಊಟ ಮಾಡೋದು, ಹೊಟ್ಟೆ ಕೆಡೋದು, ಮಾತ್ರೆ ತಗೊಳ್ಳೋದು, ಮನೇಲಿ ಮಲ್ಕೊಳ್ಳೋದು, ಇಷ್ಟೇ ಆಗೋಗಿತ್ತು. ಇದೆಲ್ಲ ಬೇರೆಯವ್ರಿಗೆ ಸಣ್ಣ ವಿಷಯ ಅನ್ನಿಸ್ಬೋದು, ಆದ್ರೆ ನನಗೆ ಆ ಇಡೀ ಕಲ್ಚರ್ ಸೆಟ್ಟೇ ಆಗ್ಲಿಲ್ಲ. ಇದನ್ನೆಲ್ಲ ಹೆಂಗೋ ತಡ್ಕೋಬಹುದು ಪ್ರೀತಿ. ಆದ್ರೆ ನನ್ನ ಆಸೆಗಳೇ ಬೇರೆ ಪ್ರೀತಿ. ನನ್ನ ಇಂಟ್ರೆಸ್ಟ್ಗಳೇ ಬೇರೆ. ಅದನ್ನೆಲ್ಲ ಅಪ್ಪಂಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಅಪ್ಪ ಯಾಕೆ ಅರ್ಥ ಮಾಡ್ಕೊಳ್ಳೋದು? ನನಗೆ ನಮ್ಮ ಅಪ್ಪನ ದುಡ್ಡನ್ನ ಅಮೆರಿಕಾದಲ್ಲಿ ಉಡಾಯಿಸ್ಬೇಕು ಅಂತಿಲ್ಲ. ಇಲ್ಲೇ ಅಗ್ರಿಕಲ್ಚರ್ ಮಾಡ್ತೀನಿ. ನನ್ಗೆ ಅದೇ ಇಷ್ಟ ಅಂದ್ರೆ ಅವ್ರ ಪ್ರೆಸ್ಟೀಜ್ಗೆ ಮಸಿ ಬೆಳೆದಂಗೆ ಆಗತ್ತೆ. ಬೇಡ್ದಿರೋ ವಿಷಯದಲ್ಲಿ ಡಿಗ್ರಿ ಮಾಡು ಅಂದ್ರೆ ನನ್ಗಾಗ್ತಿಲ್ಲ ಪ್ರೀತಿ. ಅಪ್ಪಂಗೆ ಇಷ್ಟ ಇಲ್ದೇ ಇರೋ ಕೆಲಸ ಮಾಡು ಅಂದ್ರೆ ಅವ್ರು ಮಾಡ್ತಾರ? ನನಗೂ ಹಂಗೆ ಅಲ್ವಾ? ನಾನು ವಿಷಯ ಹೇಳ್ಬೇಕು, ಯಾರಿಗೂ ಹೇಳಿಲ್ಲ. ನನ್ನನ್ನ ಯೂನಿವರ್ಸಿಟಿ ಕ್ಯಾಂಪಸ್ ಇಂದಾನೆ ಆಚೆ ಹಾಕ್ಬಿಟ್ಟಿದ್ದಾರೆ ಪ್ರೀತಿ. ನಾನು ಓದಲ್ಲ ಅಂತ ಅವ್ರಿಗೂ ಗೊತ್ತಾಗಿರ್ಬೇಕು. ಆಚೆ ಹಾಕ ಎಲ್ಲಿಗೆ ಹೋಗ್ಲಿ ಪ್ರೀತಿ? ಏನ್ ಮಾಡ್ಲಿ ಹೇಳು? ಪಾಕೆಟ್ ಮನಿ ದುಡ್ಡು ಉಳಿಸಿದ್ದೆ, ಅದ್ರಲ್ಲೇ ಟಿಕೆಟ್ ಬುಕ್ ಮಾಡಿಸ್ಕೊಂಡು ಬಂದೆ. ಇಲ್ಲ ಅಂದಿರ ನನ್ನ ಗತಿ ಏನಾಗ್ತಿತ್ತು ಹೇಳು ಪ್ರೀತಿ? ಬಲವಂತವಾಗಿ ಯಾರ ಕೈಲೂ ಏನ್ ಕೆಲಸನೂ ಮಾಡ್ಸಕ್ಕಾಗೋದಿಲ್ಲ. ಓದು ಅನ್ನೋದೇ ಹೊರೆ ಆಗೋದ್ರೆ ಯಾರು ಓದಲ್ಲ. ಮಾಡೋ ಕೆಲಸ ಇಷ್ಟ ಆದ್ರೆ ಅದು ಹೊರೆ ಅನ್ಸಲ್ಲ. ಇದನ್ನೆಲ್ಲ ಅಪ್ಪಂಗೆ ತಿಳಿಸಿ ಹೇಳಕ್ ಆಗೋದಿಲ್ಲ. ಅದಕ್ಕೆ ನಂಗೆ ಟೈಮ್ ಬೇಕು ಅಂತ ಹೇಳಿದ್ದೆ. ಸಾರಿ ಕಣೋ, ಈ ಬಗ್ಗೆ ಕೆಟ್ಟಾಗ ಅನ್ಕೊಂಡೆ. ಏನು ಮಾಡೋಕ್ಕಾಗಲ್ಲ. ನನ್ನ ಮುಖದಲ್ಲೇ ಕೆಟ್ಟ ಕಳೆ ಇದೆಯೋ ಏನೋ.
ಹಾಗಾದ್ರೆ ಬೆಳಿಗ್ಗೆ ಮಾಮೂಲಿ ಟೈಮ್ಗಲ್ವಾ, ಬರ್ತೀನಿ. ಓಕೆ. ಅಣ್ಣ ವಿಳ್ಳೆದೆಲೆ ಅಡಿಕೆ ಬೇಡಮ್ಮ, ಮನೆಗೆ ಹೋಗಿ ಮಲಗಿದ್ರೆ ಕಣ್ ತುಂಬ ನಿದ್ದೆ ಬರುತ್ತೆ. ಬರ್ತೀನಿ. ದೆವ್ವ 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 ದೆವ್ವ. ಏಯ್ ಗಣಿ, ಏನದು? ಸಮಾಧಾನವಾಗಿ ಹೇಳು. ಹೌದಮ್ಮ, ಸಮಾಧಾನವಾಗಿ ನಿನ್ನ ಹತ್ರ ಕೂತ್ಕೊಂಡು ಅಮ್ಮ ದೆವ್ವ ನೋಡ್ದೆ ಅಂತ ಹೇಳ್ತಾನೆ. ದೆವ್ವ 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 ನಾನು ನೋಡಿದೆ. ದೆವ್ವ ದೆವ್ವ ದೆವ್ವ. ನೀನ್ ತುಂಬಾ ಅತಿ ಆಯ್ತು ಕಣೋ ಗಣಿ. ಶಾಲಿನಿ ನಾನು ನೋಡ್ದೆಮ್ಮ, ಔಟ್ ಹೌಸ್ ಟೆರೆಸ್ ಮೇಲೆ ದೆವ್ವ ದೆವ್ವ ಇತ್ತು. ದೆವ್ವ 1000 ಸತಿ ಹೇಳಿದೀನಿ ನಿನಗೆ ಆ ದೆವ್ವದ ಸಿನಿಮಾ ಎಲ್ಲ ನೋಡ್ಬೇಡ ಅಂತ, ಆದ್ರೂ ನೀನ್ ನನ್ನ ಮಾತು ಕೇಳಲ್ಲ. ಇವಂದು ಯಾವಾಗ್ಲೂ ಇದ್ದಿದ್ದೆ. ಪ್ಲೇಟ್ ತಗೋ. ಲೋ ಗಣಿ, ದೇವ್ರ ತಾಯ್ತಾ ಕಟ್ಸ್ಕೊಂಡಿದ್ಯಲ್ಲೋ, ಇನ್ಯಾಕೋ ಭಯ? ಅಮ್ಮೋರೆ ನಾನು ಟೆರೆಸ್ ಮೇಲೆ ದೆವ್ವ ನೋಡಿದೆ. ಅದು ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿತ್ತೋ ಏನೋ, ಅದು ನೋಡಿ ಭಯ ಪಟ್ಕೊಂಡು ಓಡ್ ಬಂದ್ಬಿಟ್ಟೆ. ನನ್ನ ಮಾತು ನಂಬಿ, ದಾವಣಗೆರೆ ದುಗ್ಗಮ್ಮನ ಮೇಲೆ ಆಣೆ, ನನ್ನ ಮಾತು ನಂಬಿ ಪ್ಲೀಸ್. ಓ ಗಣಿ, ದೆವ್ವನೇ ಆಗಿರ್ಬೇಕಂತಿಲ್ಲ. ಇವನು ಇಷ್ಟು ಹೇಳ್ತೇನೆ ಅಂದ್ರೆ ಯಾರೋ ಬಂದಿರಬೇಕು. ನಾನು ಹೋಗಿ ನೋಡ್ತೀನಿ. ರೀ ಸುಮ್ಮನಿರ್ರಿ, ನೀವ್ ಯಾಕೆ ಹೋಗ್ತೀರಾ? ಅಜ್ಜಮ್ಮ ಅದ್ ಏನಾಗುತ್ತೆ ನೋಡೇ ಬೇಡ. ಗಣಿ ನೀನೇ ಹೋಗೋ. ನಾನಾ? ಹ್ಞೂ ನೀನೇ. ಅಲ್ಲೋ, ಹೀಗೆ ಆಡ್ತಿದ್ರೆ ಧೈರ್ಯ ಬರೋದೇ ಇಲ್ಲ ನಿನಗೆ. ನೀನೇ ಹೋಗಿ ನೋಡ್ಕೊಂಬ. ಯಜಮಾನ್ರೆ, ನೀವು ಹೇಳ್ತಾ ಇರೋದು ಕೇಳಿದ್ರೆ ನೀವು ನನ್ನನ್ನು ಬಲಿ ಹಾಕೋ ತರ ಕಾಣ್ತಿದೆ. ಏನಾರು ಹೋಗ್ದಿದ್ರೆ ನಾನು ನಿನ್ ಶೂಟ್ ಮಾಡ್ಬಿಡ್ತೀನಿ ನೋಡು. ಹೋಗ. ದೇವ್ರೆ, ಏನ್ ಮಾಡ್ಲಿ? ಹೋದ್ರೆ ದೆವ್ವ ಕೊಲ್ಲುತ್ತೆ, ಹೋಗದೆ ಇದ್ರೆ ಇವ್ರು ಕೊಲ್ತಾರೆ. ನಾನು ಏನು ಮಾಡ್ಲಿ? ಗಣಿ ಅತಿ ಆಯ್ತು ನಿಂದು, ಹೋಗು ಸುಮ್ನೆ. ನಮ್ ವಾಚ್ಮನ್ಗಳೇ ಕೆಲವು ಸತಿ ಅಲ್ಲಿ ಊಟ ಮಾಡಕ್ ಹೋಗ್ತಾರೆ, ಅವರೇ ಯಾರೋ ಇರ್ಬಹುದು. ಹಂಗಂತೀರಾ? ಹಂಗೆ ಬಾ, ಧೈರ್ಯ ಮಾಡು. ಏನಾಗತ್ ಹಾಗೆ ಬಿಡ್ಲಿ, ನೋಡೇ ಬಿಡೋಣ. ಆಗ್ಲಿ. ಬಂತು. ಶಾಲಿನಿ, ಅವನ್ ಮೊದ್ಲೇ ಗಾಬರಿ ಆಗಿದ್ದಾನೆ, ಅವನು ನಿನ್ನೂ ಯಾಕೆ ಭಯ ಪಡಿಸ್ತೀಯಾ? ಗಣಿ ಹೋಗು, ನೀನ್ ಇವತ್ ಗಂಡ್ಸು ಅಂತ ಪ್ರೂವ್ ಮಾಡು. ಹೋಗು. ಅದಕ್ಕಿದೆ ಆಗ್ಬೇಕಾ? ಅದನ್ನ ಪ್ರೂವ್ ಮಾಡಕ್ಕೆ ಬೇಕಾದಷ್ಟು ದಾರಿಗಳಿದಾವಲ್ವಾ? ದಾವಣಗೆರೆ ದುಗ್ಗಮ್ಮ, ಇದೇನ್ ಪರೀಕ್ಷೆ ನಿಂದು? ಹಲೋ, ಇದೇನೋ ಜಯರಾಮು,
ಈಗ ತಾನೇ ಗುಡ್ ನೈಟ್ ಹೇಳಿ ಬಂದಲ್ಲೋ. ಯಾಕಪ್ಪ ನಮ್ಮ ಗಣಿ ಕೂಗಿದ್ ಕೇಳಿಸ್ಲಿಲ್ವಾ? ಕೇಳಿಸ್ದಂಗೆ ಆಯ್ತು. ಯಾವುದೋ ದೆವ್ವದ ಫಿಲ್ಮ್ ನೋಡಿ ಹೆದರ್ಕೊಂಡಿರ್ಬೇಕು ಅಂತ ಸುಮ್ಮನೆ ಅದೇ. ನಿಮ್ಮನೆ ಟೆರೆಸ್ ಮೇಲೆ ಅವ್ನು ದೆವ್ವ ನೋಡಿದ್ನಪ್ಪ. ಅಲ್ಲ, ಖಡಾಖಂಡಿತವಾಗಿ ಹೇಳ್ತಾ ಇದ್ದಾನೆ. ಯಾರೋ ಏನೋ ನುಗ್ ಬಂದ್ಬಿಟ್ಟಿದಾರಂತ ಡೌಟ್ ಬಂತಷ್ಟೆ. ಹೌದಾ? ಅದಕ್ಕೆ ಅವನಿಗೆ ಹೇಳಿದ್ದೀನಿ ಹೋಗಿ ಒಂದ್ಸತಿ ನೋಡು ಅಂತ. ಆದರೆ ನಿನಗೆ ಗಣಿ ಧೈರ್ಯ ಗೊತ್ತಲ್ಲ, ನೀನೇ ಹೋಗಿ ಒಂದು ಸ್ವಲ್ಪ ನೋಡ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ನಾನೇ ನೋಡ್ತೀನಿ ತಡಿಯಪ್ಪ. ಈ ಗಣಿನ ನಂಬಿದ್ರೆ ಆಗಲ್ಲ. ಯಾರು ಬರಲ್ವಲ್ಲ. ಅಕಸ್ಮಾತ್ ಆ ವಾಚ್ಮನ್ ಏನಾರಾದ್ರೆ ಅವ್ರಿಗೆ ಅಂತ ಸೆಪ್ರೇಟ್ ಜಾಗ ಕೊಟ್ಟಿಲ್ವಾ? ಯಾಕೆ ಅಲ್ಲಿಗೆ ಬರಬೇಕು? ಇರು, ಅದೇನಂತ ನಾನೇ ನೋಡಿ ವಾಪಸ್ ಬಂದು ನಿಂಗೆ ಫೋನ್ ಮಾಡ್ತೀನಿ. ಓಕೆಪ್ಪ, ಥ್ಯಾಂಕ್ ಯು. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ಯಾಕೋ ಬಡ್ಕೊಂಡೆ ಅಂತೆ? ಅಪ್ಪ ಬಂದ್ರು ಅನ್ಸುತ್ತೆ. ಅಪ್ಪ ಮಲಗಿದ ಮೇಲೆ ನಿನ್ನ ಬಂದು ಕರಿತೀನಿ. ಒಂದ್ ಕಡೆ ಜಾಗ ತೋರಿಸ್ತೀನಿ, ಅಲ್ಲೇ ಮಲಗಬೇಕು. ಓಕೆ ಸರ್, ನೀವು ಅಲ್ಲಿಗೆ ಹೋಗ್ಬೇಡಿ ಸರ್. ಅಲ್ಲಿ ಎರಡು ಯಾಕೋ? ನೀನಾ? ನೋಡು ಸರಿಯಾಗಿ, ನನ್ನ ಮಗಳು ದೆವ್ವ ಅಂತೆ. ನಿನ್ನ ಟೆರೆಸ್ ಮೇಲೆ ನೋಡಿ ದೆವ್ವ ಅನ್ಕೊಂಡಿದ್ದಾನೆ. ಜೋರಾಗಿ ಕಿರ್ಚಿದ್ನಂತೆ. ನಿನ್ನ ಟೆರೆಸ್ ಮೇಲೆ ನೋಡಿ ದೆವ್ವ ಅನ್ಕೊಂಡಿದ್ದಾನೆ. ಜೋರಾಗಿ ಕಿರ್ಚಿದ್ನಂತೆ. ಸರಿ, ನೀನ್ ಯಾಕೆ ಟೆರೆಸ್ ಮೇಲಿದ್ದೆ? ಟೆರೆಸಲ್ಲಿ ಗಾಳಿ ಚೆನ್ನಾಗಿತ್ತು, ಸೊ ಇಲ್ಲೇ ಊಟ ಮಾಡ್ಬಿಡೋಣ ಅಂತ ಬಂದೆ. ಹಾಗೆ ಒಣ ಹಾಕಿದ ಬಟ್ಟೆ ತರಬೇಕಿತ್ತು. ಅಷ್ಟರಲ್ಲಿ ಗಣಿ ಕೂಗಿದ್ ಗೊತ್ತಾಗಿ ಬರ್ತಾ ಇದ್ದೆ, ಏನೋ ಆಯ್ತು ಅಂತ. ಇವನ್ ಬೈದಿಂದ ಎಲ್ರಿಗೂ ತೊಂದರೆ ಕೊಡ್ತಾನೆ. ಸರಿಯಾಗಿ ನೋಡು, ನನ್ನ ಮಗಳು ದೆವ್ವ ಅಲ್ಲ. ಹೋಗ್ ಬಿತ್ಕೋ. ಮಾಮ, ಇನ್ನೊಂದ್ಸರಿ ಕೂಗಾಡಿದ್ರೆ ಕೂತ್ ಹಾಕ್ಬಿಡ್ತೀನಿ. ನಡಿಯೋ. ಮೇಲಿಂದ ಬಟ್ಟೆ ತರ್ಬೇಕಂದಿಲ್ಲ, ನಾ ತರ್ತೀನಿ. ಬೇಡ. ಯಾಕಮ್ಮ? ಅಂದ್ರೆ ಬಟ್ಟೆ ಏನು ಒಣಗಿಲ್ಲ. ಅಷ್ಟೇನಾ? ಅದನ್ನ ಹೇಳು. ಈ ಗಣೇಶನ್ ತರ ಎಲ್ಲ ಕೂಗಾಡಕ್ ಶುರು ಮಾಡ್ಬಿಟ್ರು. ಬಾ. ಅಲ್ಲ, ಪ್ರೀತಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಲ್ಲಿದ್ದು ಒಂದು ಎರಡು ದೆವ್ವ, ಒಂದು ಪ್ರೀತಿದು, ಇನ್ನೊಂದು
ಇದ್ದಂಗೆ